ಈಗ ಕಾಟೇರ ಡಿ ಬಾಸ್ 25 ದಿನ. ಇದು ನಾನು ಅವತ್ತಿಂದನೂ ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಡಿ ಬಾಸ್ಗೆ ಗೆಲುವಲ್ಲ, ಕನ್ನಡ ಇಂಡಸ್ಟ್ರಿಗೆ ಗೆಲುವು. ಯಾಕೆ ಅಂದ್ರೆ ಇಂಥ ಕನ್ನಡ ಚಿತ್ರಗಳು, ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ, ಅದು ಇದು ಅಂತ ಇರ್ತಾರೆ. ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ, ಬರ್ತಾರೆ. ಮುಚ್ಚೋಗಿರೋ ಥಿಯೇಟ್ರ್ಗಳು ಓಪನ್ ಆಗುತ್ತೆ, ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ಬರ್ತಾರೆ, ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ, ಹೆಂಗಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ. ಇದೆಲ್ಲ ಪವರ್ ಇರೋದು ಒಬ್ಬರೇ ಒಬ್ಬರು ವ್ಯಕ್ತಿಗೆ, ಅದು ಡಿ ಬಾಸ್ಗೆ. 25 ದಿನ ಆಗೋದು ಮಾಮೂಲಿ, ಹೆಂಗ್ 25 ದಿನ ಆಗೋದು ಅನ್ನೋದು ಸ್ಪೆಷಲ್ಲು, ತುಂಬ ದೊಡ್ಡ ಮಟ್ಟಕ್ಕೆ. ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು 25 ದಿನಕ್ಕೆ ಏನು ಕಲೆಕ್ಷನ್ ಮಾಡುತ್ತೆ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ. ನಿಜವಾಗ್ಲೂ ಇನ್ನೂ ಈ ಥರದ್ದು ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ. ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು, ಬಾಸ್ ನಿಮ್ಮದು ಡೈರೆಕ್ಟ್ರದು ರಾಬರ್ಟು ಬೇರೆನೇ ಇಟ್ಟು, ಈಗ ಕಾಟೇರ ಅದ್ಭುತವಾದ ಇಟ್ಟು, ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ. ನಿಮ್ಮಿಬ್ಬರ ಮೇಲೆ ಯಾವ ದರಿದ್ರ ಕಣ್ಣು ಬೀಳೋದು ಬೇಡ ಅಂತ ಹೇಳ್ತಾ, 25 ವಾರ ಇನ್ನು 25 ವಾರ ಅಂತೆ, 25 ವಾರ ಕಾಟೇರ ನಮ್ದು ಸಿನಿಮಾ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್.